ಫ್ರೆಂಡ್ಸ್, ನನಗೆ ತುಂಬಾ ಬೇಜಾರಾಗಿದೆಯಪ್ಪ. ನೀವೇ ನನಗೆ ನ್ಯಾಯ ಹೇಳಬೇಕು. ಅಲ್ಲ, ನಾನ್ ಕಷ್ಟಪಟ್ಟು ಇಷ್ಟೆಲ್ಲ ನ್ಯೂ ಇಯರ್ ಪಾರ್ಟಿಗೆ ಅರೇಂಜ್ ಮಾಡಿದ್ರೆ ಅಕ್ಕ ಆ ಕೆಲಸದೊಳ ಪಾರ್ವತಿ ಕೈಲಿ ಕೇಕ್ ಕಟ್ ಮಾಡಿಸ್ತಾರಲ್ಲ, ನನ್ಗೆ ಎಷ್ಟು ನೋವಾಗ್ತಿದೆ ಗೊತ್ತಾ? ಅಲ್ಲ, ಅಕ್ಕ ಆ ಕೆಲಸದೊಳ ಪಾರ್ವತಿನ ಅದೆಷ್ಟು ಹೊಗಳು ಬಿಟ್ರು ಅಂತ. ಅವಳೇನಾದ್ರೂ ನಮ್ಮ ಮನೆ ಸೊಸೆ ಆಗ್ಬಿಟ್ರೆ? ಅಯ್ಯೋ ದೇವ್ರೆ, ಲೇ ಕಾಮಿನಿ, ಇದೇನೆ ನೀನ್ ಇಂಥ ಮಾತಾಡ್ತಿದ್ಯಾ? ಅಪಶಕ್ನ ಅಪಶಕ್ನ ಅಪಶಕ್ನ. ಅಲ್ಲ, ಆ ಮನೆ ಕೆಲಸದವಳು ನಮ್ಮ ಮನೆ ಸೊಸೆ ಆಗೋದಾ? ನೋ ವೇ, ಚಾನ್ಸೇ ಇಲ್ಲ. ಆ ಪಾರ್ವತಿ ಈಗ ಮೊದ್ಲಿನ ತರ ಇಲ್ಲ, ತುಂಬಾ ಬದಲಾಗ್ಬಿಟ್ಟಿದ್ದಾಳೆ. ಅವಳು ಕೋಪ ರೋಷ ಎಲ್ಲ ತಣ್ಣಗಾಗಿ ಸ್ಲಿಮ್ ಆಗ್ಬಿಟ್ಟಿದ್ದಾಳೆ. ಐನೋ, ಹೋಗ್ಲಿ ಬಿಡಿ. ಅವಳು ಕೇಕ್ ಆದ್ರೂ ಕಟ್ ಮಾಡ್ಕೊಳ್ಳಿ, ಕೈನಾದ್ರೂ ಕಟ್ ಮಾಡ್ಕೊಳ್ಳಿ. ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾ ಇಲ್ವಲ್ಲ, ಅದು ಮುಖ್ಯ ಅಲ್ವಾ ಫ್ರೆಂಡ್ಸ್? ತಗೊಳ್ಳಿ. ಏನಿದು ಕಾಣಿಸ್ತಿಲ್ವಾ? ತಂಪಾದ ಮಜ್ಜಿಗೆ. ಓ, ಇವತ್ತು ನ್ಯೂ ಇಯರ್ ಫಂಕ್ಷನ್ ಅಲ್ಲಿ ಆದಿತ್ಯ ಅವ್ರು ನನಗೆ ಕೇಕ್ ತಿನ್ಸೋದನ್ನ ನೋಡಿ ನಿಮ್ ಹೊಟ್ಟೆ ಉರಿದು ಇದನ್ನ ಕುಡಿಯೋದಕ್ಕೆ ಇಟ್ಕೊಂಡಿದ್ದೀರಾ? ಆಕ್ಚುಲಿ ಹೊಟ್ಟೆ ಉರಿತಿರೋದು ನನಗಲ್ಲ, ನಿಮಗೆ. ವಾಟ್ ಡು ಯು ಮೀನ್? ಎಸ್, ನನಗೆ ಯಾಕೆ ಹೊಟ್ಟೆ ಉರಿಬೇಕು? ಕಾರಣ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ದಿರೋ ತರ ನಟಿಸ್ಬೇಡಿ ಯಾಮಿನಿ ಅವ್ರೆ. ಓ ಸಾರಿ, ಅರಸನ್ ಕೋಟೆಯ ಬಾವಿ ಅರಸಿ ಅವ್ರೆ. ಯಾರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಸೆನ್ಸ್ ಇದೆಯಾ? ಖಂಡಿತವಾಗ್ಲೂ ಇದೆ. ಅರಸನ್ ಕೋಟೆ ಸೊಸೆ ಆಗೋರ್ ಜೊತೆನೆ ಮಾತಾಡ್ತಿರೋದು. ಸೊಸೆ ಯಾರ್ ಬೇಕಾದ್ರೂ ಆಗ್ಬೋದು, ಆದ್ರೆ ಆದಿತ್ಯ ಸರ್ ಹೆಂಡತಿ ಅನ್ಸ್ಕೊಳ್ಳೋದು, ಅವ್ರ ಮನ್ಸಲ್ಲಿ ಜಾಗ ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಈಗ ತಾನೇ ಅವ್ರ ರೂಮಲ್ಲಿ ಗಿಫ್ಟ್ ನೋಡಿದ್ರಿ ತಾನೆ? ಅದು ಯಾರಿಗಿರ್ಬೋದು ಅನ್ನೋದು ಗೊತ್ತಾಯ್ತಲ್ವಾ? ನನಗೆ ಅನ್ಕೊಂಡಿದ್ದೆ, ಆದ್ರೆ ಪಾರ್ವತಿ ಅವ್ರಿಗೆ ಅಂತ ಗೊತ್ತಾಯ್ತು. ಅದ್ರಲ್ಲಿ ತಪ್ಪೇನಿದೆ? ಅಲ್ಲೇ ನೀವು ತಪ್ಪು ಮಾಡ್ತಿರೋದು. ಪ್ರೀತಿಯಿಂದ ಅನ್ನೋದು ಓಕೆ, ಪ್ರೀತಿಯಿಂದ ಪಾರುಗೆ ಅನ್ನೋದು ಯಾಕೆ? ಜಸ್ಟ್ ಥಿಂಕ್ ಅಬೌಟ್ ಇಟ್. ಯಾರಿಗೂ ಕೊಡ್ದಿರೋ ಗಿಫ್ಟು ಅವ್ರೊಬ್ರಿಗೆ ಕೊಡ್ತಿದ್ದಾರೆ, ನಿಮಗೂ ಕೊಡ್ಬೋದಿತ್ತಲ್ವಾ? ಅದು ಎಂಗೇಜ್ಮೆಂಟ್ ಆಗಿರೋ ಹುಡುಗಿ, ನಾಳೆ ಮದುವೆ ಆಗೋರು. ಅದು ಬಿಟ್ಟು ಮನೆ ಕೆಲ್ಸದ ಪಾರ್ವತಿ ಅವ್ರಿಗೆ ಹೀಗೆ ಕದ್ದು ಮುಚ್ಚಿ ಗಿಫ್ಟ್ ಕೊಡ್ತಿದ್ದಾರೆ. ಇದ್ರಲ್ಲಿ ಯೋಚನೆ ಮಾಡಿ, ಆದಿತ್ಯ ಸರ್ ಮನ್ಸಲ್ಲಿ ಪಾರ್ವತಿ ಅವ್ರ ಬಗ್ಗೆ ಏನು ಇಲ್ಲ ಅನನ್ಯ ಅವ್ರೆ. ಏನು ಇಲ್ಲ ಅಂದಿದ್ರೆ ಅವ್ರೊಬ್ರಿಗೆ ಗಿಫ್ಟ್ ಯಾಕೆ ಕೊಡ್ಬೇಕಿತ್ತು? ಪಾರ್ವತಿ ಅವರೇನು ಆದಿತ್ಯ ಸರ್ ಹೆಂಡ್ತಿನ? ಅಲ್ಲ, ಅಟ್ಲೀಸ್ಟ್ ನಿಮ್ ಬಗ್ಗೆ ಸ್ವಲ್ಪನಾದ್ರೂ ಕನ್ಸರ್ನ್ ಇರಬೇಕು ಅನ್ನೋದು ನನ್ನ ಫೀಲಿಂಗ್. ಪ್ರೀತಿಯಿಂದ ಪಾರುಗೆ ಅಂತ ಬರ್ದದನ್ನ ನಿಮ್ ಬಾಯಲ್ಲಿ ನೀವೇ ಓದಿದ್ರಿ ತಾನೆ. ಹಾಗಾದ್ರೆ ಆದಿತ್ಯ ಸರ್ ಪ್ರೀತಿ ಮಾಡ್ತಿರೋದು ಪಾರ್ವತಿ ಅವ್ರನ್ನ, ಯಾಮಿನಿನಲ್ಲ. ಸತ್ಯನ ಅರ್ಥ ಮಾಡ್ಕೊಂಡು ಅವರಿಬ್ರು ಅಮರ ಪ್ರೇಮಿಗಳಾಗಿ ಬದುಕೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಯಾಮಿನಿ ಅವರೇ, ನಿಮ್ ಕೈ ಮುಗಿತೀನಿ. ನೋ, ಯಾರು ಏನೇ ಹೇಳಿದ್ರು ನಾನು ಅವ್ರನ್ನ ಬಿಟ್ಕೊಡಲ್ಲ. ಅವರಿಬ್ರು ಸ್ನೇಹಿತರೆ ಹೊರತು ಪ್ರೇಮಿಗಳಲ್ಲ. ಯಾರು ಏನೇ ಹೇಳಿದ್ರು ನಾನು ಯಾರ ಮಾತನ್ನು ನಂಬಲ್ಲ. ನಂಬಲೇಬೇಕು, ಅದೇ ಸತ್ಯ. ಆದಿತ್ಯ ಸರ್ ಪಾರ್ವತಿ ಅವ್ರಿಗೆ ಅಂತ ಗಿಫ್ಟ್ ಅಂದ್ರು, ಅದು ನಿಮಗೆ ಇಷ್ಟ ಆಗ್ಲಿಲ್ಲ. ಕೇಕ್ ತಿನ್ಸೋದಿಕ್ಕೆ ಅಂತ ಹೋದ್ರು, ಅದು ನಿಮಗೆ ಸಹಿಸ್ಕೊಳ್ಳೋದಿಕ್ಕಾಗ್ಲಿಲ್ಲ. ಅವರಿಬ್ರು ಒಟ್ಟಿಗೆ ಇದ್ದಾಗೆಲ್ಲ ನಿಮ್ ಮುಖದಲ್ಲಿ ಅಸಮಾಧಾನದ ಹೊಗೆ ಆಡ್ತಿರುತ್ತೆ.
ಯಾಕೆ? ಆದಿತ್ಯ ಸರ್ ಪಾರ್ವತಿ ಅವ್ರ ವಿಷಯದಲ್ಲಿ ಇದುವರೆಗೂ ನೀವು ನೋಡಿದ್ದು ಕೇಳಿದ್ದು ಎಲ್ಲ ನಿಜ ಯಾಮಿನಿ ಅವರೇ. ನಾನು ಪ್ರೀತು ಸರ್ ಅವರಿಬ್ರು ಪ್ರೀತಿ ವಿಷಯನ ನಿಮ್ಮ ಹತ್ರ ಮಾತಾಡಿದಾಗ ನೀವು ಅದನ್ನು ಕಾಮಿಡಿಯಾಗಿ ತಗೊಂಡ್ರಿ. ಅವತ್ತು ನಿಶ್ಚಿತಾರ್ಥದ ದಿನ ಜನನಿ ಅವ್ರ ತಂದೆ ನಿಮ್ಮನ್ನು ಕಿಡ್ನಾಪ್ ಮಾಡಿದ್ರಲ್ಲ, ಅದು ಯಾಕೆ ಅಂತ ಅನ್ಕೊಂಡ್ರಿ? ಪಾರ್ವತಿ ಬಾಳ್ನ ನೀನ್ ಮುಳ್ಳಾಗ್ಬೇಡ, ಬಿಟ್ಕೊಟ್ಬಿಡು ತಾಯಿ. ಅದನ್ನು ಕಾಮಿಡಿಯಾಗಿ ತಗೋತೀರಾ? ನಿಮ್ ನಿಶ್ಚಿತಾರ್ಥ ಆದಿತ್ಯ ಸರ್ ಜೊತೆ ನಡಿಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಲ್ಲಿ ನಿಮ್ಮನ್ನು ಕಿಡ್ನಾಪ್ ಮಾಡಿದ್ರೆ ಹೊರತು ಬೇರೆ ಯಾವ ಉದ್ದೇಶದಿಂದನೂ ಅಲ್ಲ. ನಿಮ್ ಕೈ ಮುಗಿತೀನಿ ಯಾಮಿನಿ ಅವರೇ, ಆದಿತ್ಯ ಸರ್ ಮತ್ತೆ ಪಾರ್ವತಿ ಅವ್ರನ್ನ ಒಂದು ಮಾಡಿ. ಈ ನಿಮ್ ಒಂದೇ ಒಂದು ನಿರ್ಧಾರದಿಂದನೇ ಅವ್ರ ಭವಿಷ್ಯ ಅಡಗಿದೆ. ಪ್ಲೀಸ್ ಯಾಮಿನಿ ಅವರೇ. ಪಾರ್ವತಿ, ಏನ್ ಹಿಂದೆ ಮುಂದೆ ನೋಡ್ತಿದ್ಯಾ? ಪ್ರೀತಿಯಿಂದ ಕೊಡ್ತಿದ್ದಾನೆ, ತಗೋ. ತಗೋ. ಯಾರಿಗೂ ಕೊಡ್ದಿರೋ ಗಿಫ್ಟು ಅವ್ರೊಬ್ರಿಗೆ ಕೊಡ್ತಿದ್ದಾರೆ, ನಿಮ್ಗೂ ಕೊಡ್ಬೋದಿತ್ತಲ್ವಾ? ಐ ಆಮ್ ಸಾರಿ ಪಾರ್ವತಿ ಅವರೇ. ಸಾರಿನಾ? ಯಾಕೆ ಯಾಮಿನಿ ಅವರೇ? ಆಕ್ಚುಲಿ ಆಗ್ಲೇ ನಾನು ನಿಮ್ಗೆ ಕೇಕ್ ತಿನ್ಸಕ್ ಆಗ್ಲಿಲ್ಲ. ಹೊಸ ವರ್ಷದ ಶುಭಾಶಯಗಳು. ನಿಮ್ ಲೈಫ್ನಲ್ಲಿ ನೀವ್ ಏನೇನ್ ಅನ್ಕೊಂಡಿದಿರೋ ಅದೆಲ್ಲ ನಿಮಗ್ ಸಿಗ್ಲಿ ಅಂತ ಆಶಿಸ್ತೀನಿ. ಅತ್ತೆ, ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಪಾರ್ಟಿ ಕೂಡ ಗ್ರ್ಯಾಂಡ್ ಆಗಾಯ್ತು. ಥ್ಯಾಂಕ್ ಯು ಸೋ ಮಚ್. ಅಮ್ಮ ನನಗೋಸ್ಕರ ಕಾಯ್ತಿರ್ತಾರೆ. ನಾನಿನ್ ಹೋಗಿ ಬರ್ತೀನಿ ಅತ್ತೆ. ಒಂದ್ ನಿಮಿಷ ಅಮ್ಮ. ಆದಿ, ತುಂಬಾ ಹೊತ್ತಾಗಿದೆ, ಯಾಮಿನಿನ ಮನೆವರೆಗೂ ಬಿಟ್ಟು ಬಾಪ್ಪ. ಸರಿ ಅಮ್ಮ. ಪರವಾಗಿಲ್ಲ ಅತ್ತೆ, ನೋ ಪ್ರಾಬ್ಲಮ್. ನಾನು ಹೋಗಿ ಬರ್ತೀನಿ. ಓಕೆ ಅಮ್ಮ, ಹುಷಾರಾಗಿ ಹೋಗು. ಮನೆ ತಲುಪಿದ್ದಕ್ಕೆ ಒಂದ್ ಮೆಸೇಜ್ ಮಾಡ್ಬಿಡು. ಸರಿ ಅತ್ತೆ. ಮಾವ, ಹೋಗಿ ಬರ್ತೀನಿ. ಬಾಯ್. ಬಾಯ್ ಪಾರ್ವತಿ ಅವರೇ.
ನಮ್ಮ ಭಾವನ ಪ್ರೀತಿಗೋಸ್ಕರ ನೀವು ಎಷ್ಟೊಂದು ಕಷ್ಟಪಡ್ತಿದ್ದೀರ. ಈ ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ. ಅದು ಸಹಾಯ ಅಲ್ಲ, ಕರ್ತವ್ಯ. ಆದಿತ್ಯ ಸರ್ ಒಳ್ಳೆತನಕ್ಕೆ ನಾನು ನ್ಯಾಯ ಸಿಗೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ನಿಜ, ಸಂಬಂಧದಲ್ಲಿ ಆದಿಭಾವ ನನಗೆ ನನ್ನ ಗಂಡನ ಅಣ್ಣ ಆಗಬೇಕು. ಆದರೆ ಬಾಂಧವ್ಯದಲ್ಲಿ ನಾನು ಒಡ ಹುಟ್ಟಿದ ಅಣ್ಣನಿಗಿಂತ ಹೆಚ್ಚು. ಅವ್ರು ಯಾವಾಗಲೂ ಸಂತೋಷವಾಗಿರ್ಬೇಕು, ಅವ್ರು ಬಯಸಿದ ಪ್ರೀತಿ ಅವ್ರಿಗೆ ಸಿಗ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಹಾಗೆ ಆ ಪ್ರೀತಿಗೋಸ್ಕರ ನೀವು ನಮಗಿಂತ ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ ನಮಗೆ ಗೊತ್ತಿದೆ. ನಿಮ್ಮ ಪ್ರಯತ್ನಕ್ಕೆ ನಾವು ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ನಿಮ್ಮ ಜೊತೆಯಾಗಿ ನಿಲ್ಬೇಕು. ಆದ್ರೆ ನಮ್ಮಿಂದ ಆಗ್ತಿಲ್ಲ. ನಾವು ಪಟ್ಟ ಪ್ರಯತ್ನ ಎಲ್ಲ ಸೋಲ್ತಾ ಇದೆ. ಗೆಲುವು ಅನ್ನೋದು ಮರೀಚಿಕೆ ಆಗೋಗ್ಬಿಟ್ಟಿದೆ. ಆದ್ರೆ ಈಗ ಆ ಗೆಲುವು ನಿಮ್ಮಿಂದ ಶುರು ಆಗ್ಬೇಕು ಅನನ್ಯ ಅವರೇ. ದಯವಿಟ್ಟು ನಮ್ಮ ಆದಿಭಾವ ಪಾರ್ವತಿಯವ್ರ ಪ್ರೀತಿ ಗೆಲ್ಲೋ ಹಾಗೆ ಮಾಡ್ತೀರಾ ಅಲ್ವಾ? ಅವರಿಬ್ರು ಒಂದಾಗೋ ಹಾಗೆ ಮಾಡ್ತೀರಾ ಅಲ್ವಾ? ನಿಮಗೆ ಅವರಿಬ್ರು ಒಂದಾಗಬೇಕು ಅಂತ ಎಷ್ಟು ಆಸೆ ಇದೆಯೋ ಅಷ್ಟೇ ಆಸೆ ನನಗೂ ಇದೆ. ಅದಕ್ಕೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ಯಾಮಿನಿಯವ್ರ ಮನಸ್ಸನ್ನ ಬದಲಾಯಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ, ಅವ್ರೇನಾದರೂ ಬಿಟ್ಕೊಟ್ರೆ ಸಂತೋಷ. ಅವ್ರು ಬಿಟ್ಕೊಡ್ಲಿಲ್ಲ ಅಂದ್ರೆ ಯಾಮಿನಿ ಮಾಮ್ಗೆ ಎಷ್ಟು ಕ್ಲೋಸ್ ಅಂತ ನಿಮಗೂ ಗೊತ್ತು. ಒಂದು ವೇಳೆ ನೀವು ಹೇಳಿದ ಮಾತನ್ನ ಯಾಮಿನಿ ಮಾಮ್ಗೆ ಹೇಳಿದ್ರೆ ಹೇಳಿ ಬಿಡಿ. ಈ ವಿಷಯ ಗೊತ್ತಾದ್ಮೇಲೆ ಅಖಿಲ ಮ್ಯಾಮ್ ಏನು ಮಾಡ್ತಾರೆ? ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ತಾರೆ. ಹಾಕ್ಲಿ ಬಿಡಿ. ಆದಿತ್ಯ ಸರ್ ಪಾರ್ವತಿಯವ್ರು ಒಂದಾಗಕ್ಕೆ ನಾನು ಯಾವ ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀನಿ. ನೀವು ನಿಜವಾಗ್ಲೂ ಗ್ರೇಟ್ ಅನನ್ಯ. ಇದರಿಂದ ನಿಮ್ಮ ಮಾಮ್ ರಿಲೇಶನ್ಶಿಪ್ ಹಾಳಾಗುತ್ತೆ ಅಂತ ಗೊತ್ತಿದ್ರು ಬ್ರೋ ಪ್ರೀತಿ ಗೆಲ್ಲಿ ಅಂತ ಆಸೆ ಪಡ್ತಿದ್ದೀರಲ್ಲ, ಯು ರಿಯಲಿ ಗ್ರೇಟ್. ನಿಮ್ಮ ಥರ ಮನಸ್ಸು ಯಾಮಿನಿಗೆ ಯಾಕಿರಬಾರ್ದು ಅಂತ ಅನಿಸ್ತಾ ಇದೆ. ಡೋಂಟ್ ವರಿ, ಕೊನೆ ಕ್ಷಣದವರೆಗೂ ಪ್ರಯತ್ನ ಮಾಡೋಣ. ಇವಾಗ ಆಗಿರೋದು ನಿಶ್ಚಿತಾರ್ಥ ಅಷ್ಟೇ, ತಾಳಿ ಏನು ಕಟ್ಟಿಲ್ವಲ್ಲ. ವಿಲ್ ಸಿ, ನಮಗಿನ್ನೂ ಟೈಮ್ ಇದೆ. ಯಾಮಿನಿ ಅವರೇ, ಹೇಳಿ ಪಾರ್ವತಿ ಅವರೇ. ತಗೊಳ್ಳಿ. ಇದನ್ನ ಆದಿತ್ಯ ಅವರು ನಿಮ್ಗೆ ಅಂತ ಕೊಟ್ಟಿದ್ದಲ್ವಾ? ನನಗೆ ಯಾಕೆ ಕೊಡ್ತಿದ್ದೀರಾ? ನನಗೆ ಅಂತ ಕೊಟ್ಟಿದ್ದೇನೋ ನಿಜ, ಆದ್ರೆ ಇದನ್ನ ನಾನೇ ಇಟ್ಕೊಳ್ಳೋದಕ್ಕಲ್ಲ. ಅಂದ್ರೆ ಇದನ್ನ ಇಟ್ಕೊಳ್ಳೋ ಯೋಗ್ಯತೆ ನನಗೆಲ್ಲಿದೆ. ಗಿಫ್ಟ್ನ ಇಟ್ಕೊಳ್ಳೋದಕ್ಕೂ ಯೋಗ್ಯತೆ ಬೇಕಾ? ಹೌದು, ಈ ಭೂಮಿ ಮೇಲೆ ಏನೇ ಸವಲತ್ತು ಸಿಗ್ಬೇಕು ಅಂದ್ರೂ ಅದಕ್ಕೆ ಯೋಗ್ಯತೆ ಇರಬೇಕು. ಈಗ ನಾನು ಇದನ್ನ ಪಡ್ಕೊಂಡ್ರೆ ಬಲವಂತದಿಂದ ಪಡ್ಕೊಂಡ ಹಾಗಾಗತ್ತೆ, ಯೋಗ್ಯತೆಯಿಂದ ಅಲ್ಲ. ಪರವಾಗಿಲ್ಲ, ಹಾಗೆ ಯಾಕೆ ಅನ್ಕೋತೀರಾ? ಇದನ್ನ ನೀವೇ ಇಟ್ಕೊಳ್ಳಿ, ಖಂಡಿತ ನಿಮ್ಗೆ ಯೋಗ್ಯತೆ ಇದೆ. ಇಲ್ಲ ಯಾಮಿನಿಯವರೇ, ಇದು ನನಗ್ ಸೇರ್ಬೇಕಾದದ್ದಲ್ಲ, ನಿಮಗ್ ಸೇರ್ಬೇಕಾದದ್ದು. ಯಜಮಾನ್ರು ಇದನ್ನ ಯಾಮಿನಿಗ್ ಕೊಡು ಅಂತ ನನ್ನ ಕೈ ಕೊಟ್ಟಿದ್ರು. ಏನು? ಇದನ್ನ ನನಗ್ ಕೊಡೋದಕ್ಕೆ ನಿಮಗ್ ಕೊಟ್ರಾ? ಇದನ್ನ ನೇರವಾಗಿ ನನಗೆ ಕೊಡ್ಬೋದಿತ್ತಲ್ವಾ? ಅವ್ರಿಗೆ ಸಂಕೋಚ, ಯಾರಾದ್ರೂ ನೋಡಿ ಏನ್ ಅನ್ಕೊಳ್ತಾರೋ ಅನ್ನೋ ಅಂಜಿಕೆ. ಅದು ಅಲ್ಲದೆ ಮೊದಲನೇ ಸಲ ಅವ್ರು ನಿಮ್ಗೆ ಉಡುಗೊರೆ ಕೊಡ್ತಾ ಇರೋದಲ್ವಾ, ಅದಕ್ಕೆ. ಇದನ್ನ ಚಿಕ್ಕ ಯಜಮಾನ್ರು ಜನನಿಯವ್ರು ಕಣ್ ತಪ್ಸಿ ನಿಮಗೆ ಕೊಡೋದಕ್ಕೆ ಹೇಳಿದ್ರು. ತಗೊಳ್ಳಿ, ಇದ್ ಯಾವತ್ತಿದ್ರು ನಿಮ್ ಸ್ವತ್ತು. ಥ್ಯಾಂಕ್ಸ್ ಪಾರ್ವತಿ ಅವರೇ. ಸರಿ, ನಾನಿನ್ ಹೊರಡ್ತೀನಿ.
ಪಾರ್ವತಿ, ಗುಡ್ ಮಾರ್ನಿಂಗ್. ಏನೇ ಹೇಳಮ್ಮ, ಬೆಳಗ್ಗೆ ನಿನ್ ಕೈ ಕಾಫಿ ಕುಡಿದ್ರೆ ಅವತ್ತು ದಿನ ತುಂಬಾ ಚೆನ್ನಾಗಿರುತ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪಾರ್ವತಿ ಅವರೇ. ಅದಕ್ಕೆ ಕಾಫಿ ಸೂಪರ್ ಆಗಿದೆ. ನನ್ನ ಅತ್ತಿಗೆ ಸ್ಥಾನದಿಂದ ನೀವಾಗಿ ನೀವು ಕೆಳಗಿಳಿಸಿದ್ದೀರ. ಯಾಮಿನಿ ಅತ್ತಿಗೆಯವ್ರನ್ನ ತಗೊಳ್ಳಿ. ನಮ್ಮ ಅಣ್ಣಂಗೆ ಶಿ ಇಸ್ ಅ ಪರ್ಫೆಕ್ಟ್ ಮ್ಯಾಚ್. ನಮ್ಮಣ್ಣ ಅವ್ರನ್ನಾದ್ರೂ ಪ್ರೀತಿ ಮಾಡಬಾರ್ದಾಗಿತ್ತ, ಚೆನ್ನಾಗಿರ್ತಿತ್ತೇನೋ ಅಂತ ಇವಾಗ ಅನಿಸ್ತಾ ಇದೆ. ಮೊನ್ನೆ ತಾನೇ ಮದ್ವೆ ರದ್ದಾಯ್ತು ಅಂತ ಬೇಜಾರಲ್ಲಿದ್ರು. ನಿನ್ನೆ ನನಗ್ ಬಂದ್ ಗಿಫ್ಟ್ ನ ಯಾಮಿನಿ ಮೇಡಮ್ ಕೊಟ್ಟಿದ್ದಕ್ಕೆ ಕೋಪ ಮಾಡ್ಕೊಂಡ್ರು. ಇವತ್ ಮಾತ್ರ ಇಷ್ಟು ಖುಷಿಯಾಗಿದಾರಲ್ಲ. ಪಾರ್ವತಿ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಅಪ್ಪ. ಯಾಕೇನಿಲ್ಲ, ಇನ್ಮೇಲೆ ಈ ಮನೇಲಿ ಎಲ್ಲ ವಿಶೇಷವಾಗಿರುತ್ತೆ. ಅರ್ಥ ಆಗ್ಲಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಗುತ್ತೆ ಅತ್ತಿಗೆ. ಪಾರ್ವತಿ ಅವರೇ, ಇವತ್ತು ಏನ್ ತಿಂಡಿ? ಇಡ್ಲಿ ದೋಸೆ. ವಾ, ಜೊತೆಗೆ ಯಾವ್ದಾದ್ರು ಸ್ವೀಟ್ ಮಾಡಿ, ಬೊಂಬಾಟಾಗಿರುತ್ತೆ. ಸರಿ ಚಿಕ್ಕೇಶ್ಮನ್ರೆ. ಸಮಯ ಈಗ ಸರಿಯಾಗಿ 8 ಗಂಟೆ 10 ನಿಮಿಷ. ಕರೆಕ್ಟಾಗಿ 10 ಗಂಟೆಗೆ ಕೋರ್ಟಿಂದ ನೋಟಿಸ್ ಬರುತ್ತೆ. ಆದ್ರೆ ಅದಕ್ಕೆ ಯಾರು ಸೈನ್ ಮಾಡಿ ತಗೊಳಲ್ಲ, ಅತ್ತೇನೆ ತಗೋತಾರೆ. ಆ ಲೆಟರ್ನ ಓಪನ್ ಮಾಡಿ ನೋಡೋ ಮಾಮ್ಗೆ ಶಾಕ್ ಶಾಕ್. ಶಾಕ್. ಕರೆಕ್ಟ್. ಅದ್ರಲ್ಲಿ ಭಾವ ಮತ್ತೆ ಪಾರ್ವತಿಯವ್ರ ಮದ್ವೆ ರದ್ದಾಗಿರೋ ಡೀಟೇಲ್ಸ್ ಇರುತ್ತೆ. ಅದ್ರ ಬಗ್ಗೆ ವಿಚಾರಿಸೋದಕ್ಕೆ ಅತ್ತೆ ಅವರಿಬ್ರನ್ನ ಕರೆಸ್ತಾರೆ. ಇಬ್ಬರನ್ನು ಇದು ಸತ್ಯನ ಅಂತ ಕೇಳ್ತಾರೆ. ಅವರಿಬ್ರು ಇದನ್ನ ಸುಳ್ಳು ಅಂತ ಹೇಳೋದಕ್ಕೆ ಆಗದೇ ಇಲ್ಲ. ಯಾಕೆ ಅಂತಂದ್ರೆ ಲೆಟರ್ ಬಂದಿರೋದು ಕೋರ್ಟ್ ಇಂದ. ಇಬ್ಬರಿಗೂ ಚೆನ್ನಾಗಿ ಪೂಜೆ ಮಾಡ್ತಾರೆ. ಬಟ್ ಸ್ಟಿಲ್ ಪರವಾಗಿಲ್ಲ, ನಮಗೂ ಅದೇ ತಾನೇ ಬೇಕಾಗಿದ್ದು. ವಿಧಿ ಇಲ್ಲದೆ ಮಾಮ್ ಅವ್ರನ್ನ ಒಪ್ಕೊಳ್ಳೇಬೇಕಾದಂತ ಅನಿವಾರ್ಯತೆ ಬರುತ್ತೆ. ಒಪ್ಕೊಳ್ಳಿಲ್ಲ ಅಂದ್ರೆ ಇದ್ದೇ ಇದೆಯಲ್ಲ, ಸಪ್ರೇಟ್ ಮನೆ, ಸಪ್ರೇಟ್ ಜೀವನ. ಇದು ಆದಿ ಪ್ರೇಮ ಪುರಾಣದ ಕತೆ. ಜನರೇಷನ್ ಗೇಪ್ ಆದಾಗ ಜನ ಚೇಂಜ್ ಕೇಳ್ತಾರೆ. ಕೊಟ್ಬಿಡೋಣ ಬಿಡಿ, ಏನಂತೀರಾ? ಆಹಾ ವಡೆ, ಆಹಾ ಇಡ್ಲಿ, ಆಹಾ ದೋಸೆ, ಓಹೋ ಸಾಂಬಾರ್. ಓಹೋ ನೀರು. ನೀವೇನ್ರಿ ಎಕ್ಸ್ಟ್ರಾ ಓಹೋ ಅಂತ ಬೇರೆ ಸೇರಿಸ್ಕೊಂಡು ಹೇಳ್ತಾ ಇದ್ದೀರಾ? ಅವರೆಲ್ಲರೂ ಆಹಾ ಅದು ನೀನು ಓಹೋ ಅಂತ ಹೇಳೋದು. ಅದು ಎಕ್ಸ್ಟ್ರಾ ಫಿಟ್ಟಿಂಗು. ನಂದು ಎಕ್ಸ್ಟ್ರಾ ಆರ್ಡಿನರಿ ಫಿಟ್ಟಿಂಗ್. ಇದಕ್ಕೇನ್ ಕಮ್ಮಿ ಇಲ್ಲ ನೀವು. ಎಲ್ಲ ನಿನ್ನಿಂದನೇ ಕಲ್ತಿದ್ದು. ಸಾಕು ಸಾಕು. ಹೌದು ಭಾವ, ಏನಿವತ್ತು ಎಲ್ಲ ಇಷ್ಟು ಖುಷಿ ಖುಷಿಯಾಗಿ ಆಹಾ ಆಹಾ ಅಂತಿದ್ದೀರಾ? ಆದ್ರೆ ನಮ್ಮ ಆದಿತ್ಯ ಮಾತ್ರ ಬುದ್ಧಂ ಶರಣಂ ಗಚ್ಚಾಮಿ ಅನ್ನೋ ತರ ಮೌನಕ್ ಶರಣಾಗ್ಬಿಟ್ಟಿದ್ದಾನೆ. ಯಾಕಪ್ಪ ಆದಿತ್ಯ, ಮೊನ್ನೆ ತಾನೇ ಎಂಗೇಜ್ಮೆಂಟ್ ಆಗಿದೆ. ನೀನ್ ನೋಡಿದ್ರೆ ಹೆಂಗೆಂಗೋ ಇದೆಯಾ, ಏನಾಯ್ತು ಮಗ್ನೆ? ಅದಕ್ಕೆ ಬಂದ್ರು. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್. ಬೇಡಮ್ಮ, ಪಾರ್ವತಿ ಅಮ್ಮ, ಇವತ್ತು ನಾನು ರಘು ಮಧ್ಯಾಹ್ನ ಊಟಕ್ಕಿರಲ್ಲ. ನಾವೆಲ್ಲೋ ಹೊರಗಡೆ ಹೋಗ್ಬೇಕಾಗಿದೆ. ಬರೋವಾಗ ತಡ ಆಗ್ಬೋದು.
ಕರೆಕ್ಟಾಗಿ 10 ಗಂಟೆಗೆ ಕೋರ್ಟಿಂದ ನೋಟಿಸ್ ಬರುತ್ತೆ. ಅತ್ತೇನೆ ತಗೋತಾರೆ. ಆ ಲೆಟರ್ನ ಓಪನ್ ಮಾಡಿ ನೋಡೋ ಮಾಮ್ಗೆ ಶಾಕ್.